ನಂದೇನು ಪಾಯಿಂಟ್ ಅಂತ ಹೇಳಿದ್ರೆ ಸಂಪರ್ಕದಲ್ಲಿದ್ದೀರಾ ಸುಧನ್ವ ಅವರೇ? ಕೇಳಿಸ್ತಾ ಇದೆ. ಓಕೆ, ನಾನೇನು ಕೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವಿಟ್ರಿಫೈಡ್ ಆರ್ ಮೊಸಾಯಿಕ್ ಇದರಿಂದ ಏನು ಪ್ರೂವ್ ಮಾಡಕ್ ಹೋಗ್ತಿದ್ದಾರೆ ಸುಧನ್ವ ಅವರು? ಆಯ್ತಪ್ಪ, ಅವತ್ತಿಗೆ ನಾವು ಒಂದು ವಿಟ್ರಿಫೈಡ್ ಆಗಿಬಿಡ್ಲಿ ಅಥವಾ ಅದು ಮೊಸಾಯಿಕ್ಕೇ ಆಗಲಿ, ಅಲ್ಲಿ ಮಹಜರಾಗಿರುತ್ತಲ್ಲ, ಪಂಚರ ಸಮಕ್ಷಮ ಇರುತ್ತಲ್ಲ, ಅಲ್ಲಿ ಅಧಿಕಾರಿಗಳು ಬಂದು ಹೇಳಿರ್ತಾರಲ್ಲ, ಮೂಕ ಸಾಕ್ಷಿ ಅಥವಾ ಮೌನ ಸಾಕ್ಷಿ ವರ್ಸಸ್ ಜೀವಂತ ಸಾಕ್ಷಿಗಳು, ಮನುಷ್ಯ ಸಾಕ್ಷಿಗಳು, ಅದೆಲ್ಲ ಅವ್ರು ಹೇಳ್ಬೋದಲ್ಲ, ನಾಳೆ ದಿನ ಅಯ್ಯೋ ಮಾತಾಡ್ಬೋದಲ್ಲ ಅಲ್ಲಿ? ಸರ್, ಇವಾಗ ಅದಕ್ಕಿಂತ ಮೊದಲನೇದಾಗಿ ಪೊಲೀಸ್ ಅವ್ರಿಗೆ ಈ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋ ಅವಶ್ಯಕತೆ ಏನಿತ್ತು? ಓಕೆ, ಇವಾಗ ಒಂದು ತನಿಖೆ ಮುಖ್ಯ ಉದ್ದೇಶ ಸತ್ಯನ ಆಚೆ ತರಬೇಕು ಅನ್ನೋದು, ಸುಳ್ಳನ್ನ ಸತ್ಯ ಮಾಡೋದಲ್ಲ. ಓಕೆ, ಮೊದಲನೇದಾಗಿ ತನಿಖಾಧಿಕಾರಿ ಈ ರೀತಿ ಒಂದು ಹೀನ ಕೃತ್ಯಕ್ಕೆ ಯಾಕೆ ಕೈ ಹಾಕಿದ್ರು? ಈ ತರ ಇಲ್ಲಿಗಲ್ ಒಬ್ಬ ಕಾನೂನು ಪಾಲನೆ ಮಾಡ್ಬೇಕಾಗಿರುವಂತ ಅಧಿಕಾರಿ ಇಲ್ಲಿಗಲ್ ಕೆಲಸ ಮಾಡಿದ್ದಾರೆ. ಇವಾಗ ನೋಡಿ, ಸೆಕ್ಷನ್ 195 IPC ಪ್ರಕಾರ ಜೀವಾವಧಿ ಶಿಕ್ಷೆ ಅದು ಪ್ರೂವ್ ಆಯ್ತು ಅಂದ್ರೆ, ಓಕೆ, ಮರ್ಡರ್ ಕೇಸ್ಗೂ ಅವ್ರು ಮಾಡಿರೋದಕ್ಕೂ ಏನ್ ವ್ಯತ್ಯಾಸ ಇದೆ? ನೀವು ಐಒ ಇವಾಗ A18 ಮಾಡ್ತಾ ಇದ್ದೀರಾ ಸುಧನ್ವ ಅವರೇ? ಐಒನ A18 ಮಾಡ್ತಾ ಇದ್ದೀರಾ ನೀವು? ಆ ಪ್ರಯತ್ನದಲ್ಲಿ ಇದ್ದೀರಾ ನೀವು? ಆ ಪ್ರಯತ್ನ ಅಲ್ಲ, ನಾನು ನಿಮಗೆ ಮುಂಚೆ ಕೂಡ ಸರ್ ಇಲ್ಲಿ ನೋಡಿ ಸ್ಟಾರ್ಟಿಂಗು ಹೇಳಿದೆ, ನಮ್ದು ಇಲ್ಲಿ ಪ್ರಕ್ರಿಯೆ ಏನಿದೆ ಇದು ಸತ್ಯ ಶೋಧನೆ, ಸತ್ಯ ಆಚೆ ಬರ್ಬೇಕು, ಆ ಒಂದ್ ಪ್ರಕ್ರಿಯೆಯಲ್ಲಿ ಇದೀರಿ. ಆಗಿರ್ಬೇಕಾದ್ರೆ ಇದ್ರಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಎಲ್ಲರೂ ಅನುಭವಿಸ್ಲಿ. ಇವಾಗ ಇದರಲ್ಲಿ ಒಂದು ನಿಮ್ಗೆ ಗೊತ್ತಾಗುತ್ತೆ, ಇನ್ವೆಸ್ಟಿಗೇಷನ್ ಫೇರ್ ಆಗಿರ್ಲಿಲ್ಲ. ಇಟ್ ವಾಸ್ ಎ ಬಯಾಸ್ಡ್ ಇನ್ವೆಸ್ಟಿಗೇಷನ್. ಓಕೆ, ಬಯಾಸ್ಡ್ ಅಂದ್ರೆ ಇಲ್ಲಿ ನೋಡಿ, ಇದು ಇನ್ನೊಂದು ಇದರಲ್ಲಿ ನಿಮ್ಗೆ ಇನ್ನೂ ಮಾಧ್ಯಮಗಳಿಗೆ ಬಂದಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಅವ್ರಿಗೆ ನೋಟಿಸ್ ಕೊಟ್ಟಿರೋ ಡೇಟು, ಯಾರೋ ಬಾಂಡ್ ಎಕ್ಸಿಕ್ಯೂಟ್ ಮಾಡಿರೋ ಡೇಟುಗಳು, ಸಾಕ್ಷಿಗಳದು ಎಲ್ಲಾನು ತಿದ್ದಿದ್ದಾರೆ. ಅದನ್ನು ನಿಮ್ಗೆ ಕಾಪಿ ಕಳಿಸ್ತೀನಿ. ಓಕೆ, ಅದನ್ನು ತಿದ್ದಿ ಕೋರ್ಟ್ಗೆ ಹಾಕಿದ್ದಾರೆ. ಈಗ ಡಿಫೆನ್ಸ್, ಈಗ ಸುಧನ್ವ ಅವರೇ ನೀವು ಡಿಫೆನ್ಸ್ ಇದ್ದೀರಿ, ಡಿಫೆನ್ಸ್ ಅವ್ರು ಇದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಆಗುತ್ತೆ? ಎಲ್ಲ ಬಯಾಸ್ಡ್ ಮಾಡಿದ್ದಾರೆ, ಎಲ್ಲ ಫ್ಯಾಬ್ರಿಕೇಟೆಡ್ ನಡೆದಿದೆ, ಎಲ್ಲ ಮೋಸ ಮಾಡಿದ್ದಾರೆ. ಚೈನ್ ಆಫ್ ಕಸ್ಟಡಿ ಹೋಯ್ತು, ಫೋನ್ ಅಲ್ಲಿ ಇರುವಂತದ್ದು ಕೋರ್ಟ್ಗೆ ಕೋರ್ಟಿಗೆ ದಿಕ್ ತಪ್ಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಆ ಮಹಜರ್ದ್ ಏನು ಪ್ರಾಪರ್ಟಿ ಸೀಸ್ ಮಾಡಿದ್ರು ಅದು ಚೈನ್ ಆಫ್ ಕಸ್ಟಡಿ ಹೋಗಿದೆ. ಪೊಲೀಸ್ ಅವರು ಏನು ಕೋರ್ಟ್ಗೆ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳಿಗೆ ಹೋಗ್ಬೇಕು. ಓಕೆ, ಇನ್ನು ಇಲ್ಲೋಡಿ, ಇದನ್ನ ನಾನು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಮುಂಚೆ ಕೂಡ ಹೇಳಿದ್ದೆ, ಇದರಲ್ಲಿ ಬಹಳಷ್ಟು ಅಡಗಿರೋ ಸತ್ಯಗಳಿದೆ, ಆಚೆ ಬರುತ್ತೆ ಅಂತ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಟ್ ಇಸ್ ಜಸ್ಟ್ ಎ ಟಿಪ್ ಆಫ್ ಎ ಐಸ್ಬರ್ಗ್. ಇನ್ನು ಈ ತರ 10 ವಿಷಯಗಳಿದೆ, ಇದಕ್ಕಿಂತ ಗುರುತರ ಆದಂತ 10 ವಿಷಯಗಳಿದೆ. ನಾನು ಆಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಹೇಳ್ತಾ ಇದ್ದೀನಿ. ಇವಾಗ ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈ ತಪ್ಪನ್ನು ಏನ್ ಮಾಡಿದ್ದಾರೆ, ಈ ಕೇಸಲ್ಲಿ ಇರೋ ಆರೋಪಿಗಳಿಗಿಂತ ಇದನ್ನ ಆಚೆ ಬರೋದು ಕಷ್ಟ ಆಗತ್ತೆ. ಅದಕ್ಕೆ ಕರ್ನಾಟಕ ನಮ್ಮ ಪೊಲೀಸ್ ಅವರು ಅದಕ್ಕೆ ಮುಚ್ಚಾಕಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕೋ ಮಾಡ್ತಾ ಇದಾರೆ. ನನಗೆ ಪೊಲೀಸ್ ಸ್ಟೇಷನ್ ಬಿಡ್ತಾ ಇಲ್ಲ. ಇವತ್ತು ನೀವು ಹೋಗಿ, ನೀವು ಒಬ್ಬ ಜವಾಬ್ದಾರಿಯುತ ಪತ್ರಕರ್ತರಾಗಿ ನಾನ್ ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ಹೋಗಿ ನೋಡಿ ಫಸ್ಟ್ ಫ್ಲೋರ್ ಅಲ್ಲಿ ಏನಿದೆ ಒಂದ್ ನೋಡಿ. ಯಾಕೆ ನಿಮ್ಮನ್ನು ಬಿಡಲ್ಲ? ನಾನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಬಿಡಲ್ಲ. ಓಕೆ, ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ಬೇಕಾ? ಇಲ್ಲಿ ದೇಶದಲ್ಲಿ ಯಾವ ಕಾನೂನು ಇದೆಯಾ ಇದು? ಒಬ್ಬರಿಗೆ ಕಾನೂನಲ್ಲಿ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದ್ರಲ್ಲಿ ಇರ್ಬೇಕಾದ್ರೆ ಈ ರೀತಿ ಅನ್ಯಾಯಗಳು ಮಾಡೋದು ಸರಿನಾ? ಸುಧನ್ ಅವರು ಒಂದೇ ಒಂದು ನಿಮಿಷ, ನಮ್ಮ ಬಳಿಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಇದ್ದಾರೆ, SK ಉಮೇಶ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ಬಿಡ್ತೀನಿ. ಉಮೇಶ್ ಸರ್, ಸಪೋಸ್ ನೀವೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿ ಇದ್ರಿ ಅಂತ ಅಂದ್ಕೊಳ್ಳಿ. ಒಬ್ರು ವಕೀಲರು ಬರ್ತಾರೆ, ನೀವು ಅಡ್ಡಗಟ್ಬಿಡ್ತೀರಾ ಅವ್ರನ್ನ ಬಾಗ್ಲಲ್ಲಿ? ಬರಬೇಡ, ನಾನು ಸ್ಟೇಷನ್ಗೆ ಬರಬೇಡ, ನಾನು ನಿನ್ನ ಒಳಗಡೆ ಬರಕ್ಕೆ ಬಿಡಲ್ಲ, ವಿಡಿಯೋ ಮಾಡಕ್ಕೆ ಬಿಡಲ್ಲ, ಹೇಳಬಹುದಾ? ಎನಿ ಪರ್ಸನ್, ಪಬ್ಲಿಕ್ ಪ್ಲೇಸ್ ತಾನೇ ಅದು? ಅಲ್ಲ, ಏನಾಗುತ್ತೆ, ಒಂದು ಈ ಕ್ವಶನ್ಸ್ ರೈಸ್ ಆದಾಗ ಇಶ್ಯೂಗಳು ಪ್ರಾರಂಭ ಆಗ್ತವೆ. ಇಲ್ಲ ಅಂತಂದ್ರೆ ಅವರು ಅಡ್ವೊಕೇಟ್ಗಳು ಒಳಗಡೆ ಬರ್ತಕ್ಕಂಥದ್ದು, ತನಿಖಾ ಕಾಲದಲ್ಲಿ ನಮ್ಮ ಹತ್ರ ಕೂತ್ಕೊಳ್ಳೋದು, ಮಾತಾಡೋದು, ಆಮೇಲೆ ನಾವು ಅವ್ರಿಗೆ ಏನ್ ಬೇಕು ಬೇಡವಾದದ್ದು ನಾವು ಹೇಳುವಂಥದ್ದು, ಇದೆಲ್ಲ ಇದ್ದೇ ಇರ್ತದೆ. ನಾವು ಬಹಳ ಒಂದ್ ನಿಮಿಷ ಸಾರಿ ಇಂಟರಪ್ಟ್ ಮಾಡ್ತೇನೆ. ಐ ಆಮ್ ವೆರಿ ಸಾರಿ ಟು ಇಂಟರಪ್ಟ್. ನಾವು ಟೂರಿಸ್ಟ್ ಪ್ಲೇಸ್ ಗೋಸ್ಕರ ಹೋಗಿಲ್ಲ. ಅಲ್ಲಿ ಯಾರು ಇನ್ಸ್ಪೆಕ್ಟರ್ ನಾಗೇಶ್ ಅವ್ರಿಗೆ ಕೇಳಿದೆ, 10 ಸೆಕೆಂಡ್ ನೀವೇ ಬನ್ನಿ, 10 ಸೆಕೆಂಡ್ ಅವಕಾಶ ಮಾಡ್ಕೊಡಿ, 10 ಸೆಕೆಂಡ್, ನಮಗ್ ಜಾಸ್ತಿ ಬೇಡ. ಇದಕ್ಕಿಂತ ಏನ್ ಬೇಕು? 10 ಸೆಕೆಂಡ್. ಒಂದ್ ವೇಳೆ ಏನಾಗುತ್ತೆ, ಅಕಸ್ಮಾತ್ ಸುಧನ್ ಅವ್ರು ಬಿಡ್ತಾ ಇಲ್ಲ ಒಳಗಡೆಗೆ ಅಂದ್ರೆ ದೇ ಕ್ಯಾನ್ ಒಂದು ಈಗ ಸುಧನ್ ಅವ್ರ ಕ್ವಶನ್ ಏನ್ ಗೊತ್ತಾ ಸರ್?
ಇಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟ್, ನಮಗೆ ಸಮಯ ಬಹಳ ಏನೇ ಇಂಪಾರ್ಟೆಂಟ್. ಬದಲಾವಣೆ ಒಂದು ಮಾಡಿದ್ರು- ವಾರ ಆದ್ಮೇಲೆ ಮಾಡ್ಲಿ, 15 ದಿನದ ಆದ್ಮೇಲೆ ಮಾಡ್ಲಿ, ಗೊತ್ತಾಗ್ಬಿಡುತ್ತೆ. ಚೇಂಜ್ ಮಾಡ್ಬಿಡ್ಬೋದಲ್ಲಿ. ಅಲ್ಲ ಏನೇ ಮಾಡಿದ್ರು ಗೊತ್ತಾಗ್ಬಿಡುತ್ತೆ, ತಪ್ಪು ತಪ್ಪೇ ಅಲ್ವಾ. Okay. 100% ಗೊತ್ತಾಗ್ಬಿಡುತ್ತೆ ಏನೇ ಮಾಡಿದ್ರು. Okay. ಆ ಕಾರಣಕ್ಕೋಸ್ಕರನೇ ಏನೇ ಮಾಡಿದ್ರು ಗೊತ್ತಾಗ್ತದೆ. ಏನು ಮುಚ್ಚಿಟ್ಕೊಂಡೇನು ಮಾಡೋಕ್ಕಾಗಲ್ವಲ್ಲ. ಆ ಕಾರಣಕ್ಕೆ ಈ ತರದವೆಲ್ಲ ಮಾಡುವಂತ ಸಮಿತಿ ಏನಾದ್ರು ಈ ತರದವೆಲ್ಲ ಆಗಿರ್ತಾವಲ್ಲ, ಇಂಥ ಸರ್, ವಿಚಾರಗಳಲ್ಲಿ ಈಗ ಸುಧನ್ವ ಅವ್ರಿಗೆ ಬೇಸಿಕ್ ಕ್ವಶನ್, ಒಬ್ಬ ತನಿಖಾಧಿಕಾರಿಯ ಕೆಲಸ ಏನ್ ನಡೆದಿದೆ ಅದನ್ನ ಪ್ರೂವ್ ಮಾಡೋದಾ? ಅಲ್ಲ, ಅದು ಬಹಳ ಇಂಪಾರ್ಟೆಂಟ್. ಪ್ರೂವ್ ಮಾಡುವ ಹಾದಿಯಲ್ಲಿ ಚೈನ್ ಆಫ್ ಕಸ್ಟಡಿ ಅಂತ ಅವ್ರು ಹೇಳ್ತಾ ಅಲ್ಲ, ಇದ್ದಾರೆ, 100 ಅದನ್ನೆಲ್ಲ ಬ್ರೇಕ್